ಟೈಮನ್ನು ಉಪಯೋಗ ಮಾಡ್ಕೊಳ್ದೆ ಒಮ್ಮೆಲೆ ಆಪ್ಷನ್ ಎಂಟ್ರಿಗೆ ಬಿಟ್ಟ ತಕ್ಷಣ ಏನೋ ಒಂದಿಷ್ಟು ಕಾಲೇಜಸ್ ಹಾಕಬೇಕಪ್ಪ ಅಂತ ಹೇಳಿ ಹಾಕ್ಸಾರ ಅಂತ ಇಟ್ಕೊಳ್ಳಿ. ಯಾವ್ಯಾವ ಕಾಲೇಜಸ್ಗಳು ಬೇಕು ಲಿಸ್ಟ್ ಮಾಡ್ಕೊಳ್ಳಿ. ಅರ್ಥ ಆಗ್ತಿದೆ ಅಲ್ಲ? ಯಾವ್ಯಾವ ಕಾಲೇಜಸ್ಗಳನ್ನಾದ್ರೂ ಹಾಕಬಹುದು. ಅಂದ್ರೆ ಈ ವರ್ಷದ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಆಗುತ್ತೆ. ಎಂಟ್ರಿ ಟೈಮಲ್ಲೇ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಇವಾಗ ಈ ಟೈಮನ್ನು ಬಳಸ್ಕೊಳ್ಳಿ. ಓಕೆ, ಹಾಗೆ ಒಂದು ಕಾಲೇಜಲ್ಲಿ ಸೇ ಫಾರ್ ಎಕ್ಸಾಂಪಲ್, ಹಾಯ್ ಸ್ಟೂಡೆಂಟ್ಸ್, ವೇದಾಂತು ಕರ್ನಾಟಕ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಮಕ್ಕಳೇ, KA ವೆರಿಫಿಕೇಷನ್ ಸ್ಲಿಪ್ಪನ್ನು ರಿಲೀಸ್ ಆಯಿತು. ಇನ್ನೇನಿದ್ರು ಎಲ್ಲರೂ ಕೂಡ ಆಪ್ಷನ್ ಎಂಟ್ರಿಗೋಸ್ಕರ ಕಾಯ್ತಿದ್ದೀವಿ ಅಲ್ವಾ? ಈಗ ಈ ಆಪ್ಷನ್ ಎಂಟ್ರಿಗೆ ಹೋಗೋದಕ್ಕಿಂತ ಮುಂಚೆ ಇನ್ನೂ ಅದ್ರ ಬಗ್ಗೆ ನೋಟಿಫಿಕೇಷನ್ ಬಂದಿಲ್ಲ, ಯಾವುದೇ ಅಪ್ಡೇಟ್ ಬಂದಿಲ್ಲ. ಅಲ್ಲಿ ತನಕ ಈ ಟೈಮನ್ನು ಹೆಂಗಾದರೂ ನಾವು ಉಪಯೋಗಿಸ್ಕೋಬೇಕಲ್ಲ, ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು. ಕರೆಕ್ಟ್ ಅಲ್ವಾ? ಯಾಕಪ್ಪ ಅಂದರೆ ಈಗ ಈ ಟೈಮನ್ನು ಉಪಯೋಗ ಮಾಡಿಕೊಳ್ಳದೆ ಒಮ್ಮೆಲೆ ಆಪ್ಷನ್ ಎಂಟ್ರಿಗೆ ಬಿಟ್ಟ ತಕ್ಷಣ ಏನೋ ಒಂದಿಷ್ಟು ಕಾಲೇಜಸ್ ಹಾಕಬೇಕಪ್ಪ ಅಂತ ಹೇಳಿ ಹಾಕ್ಬಿಡೋದು, ಅಥವಾ ಗಾಬರಿಯಾಗಿ ಒಂದು 10-20 ಕಾಲೇಜ್ ಯಾವುದೋ ಟಾಪ್ ಕಾಲೇಜ್ ಹಾಕಿ ಕೈ ಬಿಟ್ಬಿಡೋದು, ಈ ರೀತಿ ಎಲ್ಲ ಮಾಡೋದ್ರಿಂದ ಈ ಒಳ್ಳೆ ಗೇಮ್ ಚೇಂಜರ್, ಒಳ್ಳೆ ಅಪಾರ್ಚುನಿಟಿಯನ್ನು ನೀವು ಮಿಸ್ ಮಾಡ್ಕೊಳ್ತೀರಾ. ಓಕೆ, ಅರ್ಥ ಮಾಡ್ಕೊಳ್ಳಿ. ಸಾಕಷ್ಟು ಜನ ಸ್ಟೂಡೆಂಟ್ಸ್ಗಳು ಪ್ರತಿ ವರ್ಷ ನಡೆಯುತ್ತೆ ಈ ರೀತಿ. ಸಾಕಷ್ಟು ಜನ ಸ್ಟೂಡೆಂಟ್ಸು ಒಳ್ಳೆ ರ್ಯಾಂಕೆ ಬಂದಿರುತ್ತೆ. ಓಕೆ, ರ್ಯಾಂಕ್ ಬಂದಿದ್ರೂ ಕೂಡ ಈ ಆಪ್ಷನ್ ಎಂಟ್ರಿ ಬಗ್ಗೆ ಒಂದು ಏನಂತ ಹೇಳ್ತೀವಿ, ಅದ್ರ ಬಗ್ಗೆ ಲೇಸಿನೆಸ್ ಅಥವಾ ಅದಕ್ಕೆ ಅಂತ ಹೇಳಿ ಒಂದು ಮಹತ್ವ ಕೊಡೋದಿಲ್ಲ. ಯಾವುದೋ ಒಂದಿಷ್ಟು ಕಾಲೇಜ್ ಬಿಡಪ್ಪ ಅಂತ ಹೇಳಿ ಒಂದಿಷ್ಟು ಹಾಕಿಬಿಡೋದು, ಕೈ ಬಿಟ್ಬಿಡೋದು. ಇನ್ನೂ ಒಂದಿಷ್ಟು ಜನ ಟಾಪ್ ಕಾಲೇಜಸ್ಸನ್ನು ಹಾಕಿ ಕೈ ಬಿಟ್ಬಿಡೋದು, ಇಷ್ಟರಲ್ಲೇ ಅವ್ರು ಕೊಡಬೇಕಪ್ಪ ಕೊಟ್ಟರೆ ಅಂತ. ಹಂಗಾಗೋದಿಲ್ಲ. ಓಕೆ, ನನಗೆ ಎಷ್ಟಾದರೂ ರ್ಯಾಂಕ್ ಬಂದಿರಲಿ, ಟಾಪ್ ಕಾಲೇಜಸ್ಗಳನ್ನು ಹಾಕಿ ಕೈ ಬಿಟ್ಬಿಡ್ತೀನಿ, ಅದರಲ್ಲೇ ಯಾವುದಾದ್ರೂ ಕೊಡ್ತಾರೆ. KA ಇದೇ ರೀತಿ ವರ್ಕ್ ಮಾಡುತ್ತೆ ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ತಪ್ಪದು. ಓಕೆ, ನಿಮಗೆ ಗೊತ್ತಿರುತ್ತೆ ನಿಮಗೆ ಬಂದಿರೋ ರ್ಯಾಂಕಿಗೆ ಆ ಕಾಲೇಜ್ಗಳು, ಟಾಪ್ ಕಾಲೇಜ್ಗಳು ಸಿಗೋದಿಲ್ಲ ಅಂತ. ಸೊ ಅಷ್ಟು ಗೊತ್ತಿದ್ರೂ ನೀವು ಬರೀ ಒಂದಿಷ್ಟು ಕಾಲೇಜ್ ಹಾಕಿ ಕೈ ಬಿಡೋದು ನಿಮ್ಮ ತಪ್ಪಾಗುತ್ತೆ. ಹಾಗಿದ್ರೆ ಇದನ್ನು ಹೇಗೆ ಯೂಸ್ ಮಾಡ್ಕೋಬೇಕು ಅನ್ನೋದನ್ನು ನಾನಿವಾಗ ಹೇಳ್ತಿದ್ದೀನಿ. ಮೊದಲನೇ ವಿಷಯ ಮಕ್ಕಳೇ, ಈ ಒಂದು ಆಪ್ಷನ್ ಎಂಟ್ರಿಯಲ್ಲಿ ನೀವು ಎಷ್ಟು ಕಾಲೇಜಸ್ಗಳನ್ನಾದರೂ ಹಾಕಬಹುದು. ಅಂದರೆ ಈ ವರ್ಷದ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಆಗುತ್ತೆ. ಎಷ್ಟು ಕಾಲೇಜಸ್ಗಳಿದೆ, ಯಾವ್ಯಾವ ಬ್ರ್ಯಾಂಚ್ಗಳಿದೆ, ಯಾವ ಕಾಲೇಜಲ್ಲಿ ಯಾವ ಬ್ರ್ಯಾಂಚ್ ಇದೆ, ಎಲ್ಲವನ್ನ ತಿಳ್ಕೊಳ್ರಿ. ಓಕೆ, ಅದಕ್ಕಿಂತ ಮುಂಚೆ ಇವಾಗಲೇ ಅಂತಂದರೆ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸನ್ನು ಯೂಸ್ ಮಾಡ್ಕೊಳ್ಳಿ, ಲಾಸ್ಟ್ ಇಯರ್ ಕಟ್ ಆಫನ್ನು ಯೂಸ್ ಮಾಡ್ಕೊಳ್ಳಿ. ಓಕೆ, ಸೊ ಇದ್ರ ಮೇಲೆ ನೀವು ಒಂದು ಲಿಸ್ಟ್ ಮಾಡಿಟ್ಕೊಳ್ರಿ, ಅಥವಾ ಒಂದು ಶೀಟಲ್ಲೋ ಒಂದು ಬುಕ್ಕಲ್ಲೋ ನಿಮಗೆ ಯಾವ ಕೋರ್ಸ್ಗಳು ಇಂಟ್ರೆಸ್ಟ್ ಇದೆ ಅನ್ನೋದನ್ನು ಬರೆದಿಟ್ಕೊಳ್ಳಿ. ಯಾಕಂದರೆ ನೀವು ಒಂದು ಕಾಲೇಜನ್ನು ಸೆಲೆಕ್ಟ್ ಮಾಡ್ತೀರಾ ಅಂತಂದರೆ ಅದಕ್ಕಿಂತ ಮುಂಚೆ ಬ್ರ್ಯಾಂಚನ್ನು ಫಸ್ಟು ಸೆಲೆಕ್ಟ್ ಮಾಡಿರಿ. ಬ್ರ್ಯಾಂಚ್ ಮುಖಾಂತರ ಕಾಲೇಜಿನ ಕಡೆಗೆ ನೀವು ಹೋಗಬೇಕು. ಕಾಲೇಜ್ ಸೆಲೆಕ್ಟ್ ಮಾಡಿ ಬ್ರ್ಯಾಂಚ್ ಅಲ್ಲ, ತಪ್ಪದು. ಓಕೆ, ಸೊ ನಿಮಗೆ ಯಾವ ಯಾವ ಕೋರ್ಸ್ಗಳು ಇಷ್ಟ. ಕೆಲವೊಬ್ಬರಿಗೆ ಪ್ಲ್ಯಾನ್ ಎ ಅಲ್ಲದೆ ಪ್ಲ್ಯಾನ್ ಬಿನೂ ಇರುತ್ತೆ. ಓಕೆ, ಇಂಜಿನಿಯರಿಂಗಲ್ಲಿ ಒಳ್ಳೆ ಕಾಲೇಜ್ ಸಿಗ್ತಾ ಇಂಜಿನಿಯರಿಂಗಿಗೆ ಹೋಗ್ತೀನಿ. ಇಲ್ಲ, ನನಗೆ BSc ಅಗ್ರಿಕಲ್ಚರ್ ಕೂಡ ನಾನು ಕೊಟ್ಟಿದ್ದೆ, ಎಕ್ಸಾಮ್ ಕೊಟ್ಟಿದ್ದೆ, ಅದರಲ್ಲೂ ಏನಾದರೂ ಒಳ್ಳೆ ಕಾಲೇಜ್ ಸಿಗ್ತಾ, ಇಂಜಿನಿಯರಿಂಗ್ಗಿಂತ BSc ಅಗ್ರಿಕಲ್ಚರಲ್ಲಿ ಒಳ್ಳೇದು ಸಿಗ್ತಾ ಅಲ್ಲಿಗೆ ಹೋಗ್ತೀನಿ. ಇಲ್ಲ, ವೆಟ್ರಿನರಿ ನನ್ನ ಇನ್ನೊಂದು ಆಪ್ಷನ್ ಆಗಿದೆ. ಸೊ ಇಂಜಿನಿಯರಿಂಗಲ್ಲಿ ನನಗೆ ಅಂದ್ಕೊಂಡಿರೋ ಕಾಲೇಜ್ ಸಿಗಲಿಲ್ಲ ಅಂದರೆ ವೆಟ್ರಿನರಿಯಲ್ಲಿ ಒಳ್ಳೇದು ಸಿಗ್ತಾ ಅಂದರೆ ಅದಕ್ಕೆ ಹೋಗ್ತೀನಿ. ಹೌದಾ? ನಿಮ್ಮ ಪ್ರಿಯಾರಿಟಿಗಳು ಬೇರೆ ಬೇರೆ ಇರುತ್ತೆ. ಸೊ ಅದಕ್ಕೆ ತಕ್ಕ ಹಾಗೆ ಕೂತ್ಕೊಂಡು ಯೋಚನೆ ಮಾಡಿ ಪ್ಲ್ಯಾನ್ ಎ ಅಲ್ಲಿ ಫಸ್ಟ್ ಪ್ರಿಯಾರಿಟಿ, ಈಗ ಫಸ್ಟ್ ಪ್ರಿಯಾರಿಟಿ BSc ಅಗ್ರಿಕಲ್ಚರ್ ಅಂತ ಇಟ್ಕೊಳ್ಳಿ. ಯಾವ್ಯಾವ ಕಾಲೇಜಸ್ಗಳು ಬೇಕು ಲಿಸ್ಟ್ ಮಾಡ್ಕೊಳ್ಳಿ. ಅರ್ಥ ಆಗ್ತಿದೆ ಅಲ್ಲ? ಯಾವ್ಯಾವ ಕಾಲೇಜುಗಳನ್ನು ನೀವು ಆಯ್ಕೆ ಮಾಡ್ಕೋಬೇಕು ಅಂತಿದ್ದೀರ ಲಿಸ್ಟ್ ಮಾಡಿ. ಅದಾದಮೇಲೆ ಪ್ಲ್ಯಾನ್ ಬಿ ಅಲ್ಲಿ ಇಂಜಿನಿಯರಿಂಗ್ ಇಟ್ಕೊಂಡಿದ್ದೀರ, ಒಂದು ವೇಳೆ ಏನಾದರೂ ಇಂಜಿನಿಯರಿಂಗಲ್ಲಿ ಯಾವ್ಯಾವ ಕಾಲೇಜಸ್ಗಳು ಇಷ್ಟನೋ ಅದನ್ನು ಲಿಸ್ಟ್ ಮಾಡಿ ಇಟ್ಕೊಳ್ಳಿ. ಅಫ್ಕೋರ್ಸ್ ಎಲ್ಲರೂ ಕೂಡ ನೀವು ಟಾಪ್ ಕಾಲೇಜಸ್ಗಳನ್ನು ಹಾಕಬಹುದು. ಓಕೆ, ಆದರೆ ನೆನ್ಪಿಟ್ಕೊಳ್ಳಿ, ಯಾವ ಕಾಲೇಜನ್ನು ನೀವು ಪ್ರಿಯಾರಿಟಿ ಆಗಿ ಹಾಕಿರ್ತೀರೋ, ಅಂದರೆ ಸ್ಟಾರ್ಟಿಂಗಲ್ಲಿ ಯಾವ ಕಾಲೇಜ್ಗಳನ್ನು ಪ್ರಿಯಾರಿಟಿ ಮಾಡಿ ಹಾಕಿರ್ತೀರೋ ಅದಕ್ಕೆ ತಕ್ಕ ಹಾಗೆ ನಿಮ್ಮ ರ್ಯಾಂಕನ್ನು ಅದರ ಜೊತೆ ಕೂಡಿಸಿ ಯಾವ ಕಾಲೇಜ್ ನಿಮಗೆ ಸ್ಯೂಟೇಬಲ್ ಇರುತ್ತೋ ಅದನ್ನು KA ಅಲಾಟ್ ಮಾಡುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಸೊ ಅದಕ್ಕೋಸ್ಕರ ಹೇಳ್ತಿರೋದು, ಒಂದು ಯಾವುದೋ ಅಸಡ್ಡೆಯಿಂದ ಒಂದಿಷ್ಟು ಕಾಲೇಜಸ್ನ ಹಾಕಿ ಕೈ ಬಿಡೋದು ತಪ್ಪಾಗುತ್ತೆ. ಒಳ್ಳೆಯ ಅಪಾರ್ಚುನಿಟಿನ ಮಿಸ್ ಮಾಡ್ಕೊಳ್ತೀರಾ. ಓಕೆ, ಅಫ್ಕೋರ್ಸ್ ಈ ವರ್ಷವೂ ಕಟ್ ಆಫ್ಗಳು ಹೆಚ್ಚು ಕಡಿಮೆ ಆಗಬಹುದು, ಅಥವಾ ಒಂದಿಷ್ಟು ಕೋರ್ಸಸ್ಗಳು ಆ್ಯಡ್ ಮಾಡ್ಬೋದು, ಸೀಟ್ಸ್ಗಳನ್ನು ಆ್ಯಡ್ ಮಾಡಬಹುದು, ಈ ರೀತಿ ಇರುತ್ತೆ. ಆದರೆ ಅತಿ ಡ್ರಾಸ್ಟಿಕ್ ಚೇಂಜ್ ಇರೋದಿಲ್ಲ ಮಕ್ಕಳೇ. ಓಕೆ, ಹಾಗಾಗಿ ಹೋದ ವರ್ಷದ ಒಂದು ಕಟ್ ಆಫನ್ನು ನೀವು ಬಳಸ್ಕೋಬಹುದು. ಹಾಗೆ ಈ ವರ್ಷದ್ದು ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ನೆಕ್ಸ್ಟ್ ಫೈನಲ್ ರಿಲೀಸ್ ಮಾಡೋದಕ್ಕೆ ತನಕ ಅಲ್ಲಿ ತನಕ ನೀವು ಡ್ರಾಫ್ಟನ್ನು ಯೂಸ್ ಮಾಡ್ಕೋಬಹುದು. ಓಕೆ, ಒಂದು ಐಡಿಯಾ ಇರುತ್ತೆ ನಿಮಗೆ.
ಸೊ ಎಲ್ಲ ಆಪ್ಷನ್ ಎಂಟ್ರಿ ಟೈಮಲ್ಲೇ ಮಾಡಲಿಕ್ಕೆ ಹೋಗಬೇಡ್ರಿ, ಇವಾಗ ಈ ಟೈಮನ್ನು ಬಳಸ್ಕೊಳ್ಳಿ. ಓಕೆ, ಹಾಗೆ ಒಂದು ಕಾಲೇಜಲ್ಲಿ ಈಗ ಫಾರ್ ಎಕ್ಸಾಂಪಲ್ ನೀವು PESಗೆ ಸೇರ್ಕೋಬೇಕು ಅಂತ ಆಸೆ ಪಟ್ಟಿರ್ತೀರ. ಓಕೆ, ಟಾಪ್ ಪ್ರಿಯಾರಿಟಿ PES ಇರಬೇಕು. ಆ PESಲ್ಲೇ ನಿಮಗೆ ಕಂಪ್ಯೂಟರ್ ಸೈನ್ಸ್ ಓಕೆ ಫಸ್ಟ್ ಪ್ರಿಯಾರಿಟಿ, ಅದಿಲ್ಲ ಅಂದರೆ ENC ಸಿಗುತ್ತಾ, ENCನೂ ಸಿಕ್ಕರೆ ಅದಕ್ಕೂ ಹೋಗ್ತೀನಿ PESಗೆ, ಫೈನ್. ಸೊ PESಲ್ಲೇ CS ತೊಗೊಳ್ಳಿ, EC ತೊಗೊಳ್ಳಿ, ಮತ್ತು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಇತ್ತು ಅಂದರೆ ಅದು ತೊಗೊಳ್ಳಿ. ಯಾವ್ಯಾವ ಕೋರ್ಸಸ್ಗಳು ಆ ಕಾಲೇಜಲ್ಲಿ ಅವೈಲೇಬಲ್ ಇದೆ ಆ ಎಲ್ಲ ಕೋರ್ಸಸ್ಗಳನ್ನು ನಾನು ಹಾಕಿರ್ತೀನಿ. ಒಟ್ಟು ನಂಗೆ ಆ ಕಾಲೇಜ್ ಬೇಕು ಅಂತಂದರೆ ಹಾಗೂ ಮಾಡಬಹುದು. ಎಷ್ಟು ಬ್ರ್ಯಾಂಚಸ್ಗಳು ಅವೈಲೇಬಲ್ ಇದೆನೋ ಆ ಕಾಲೇಜಲ್ಲಿ ಅಷ್ಟೂ ಬ್ರ್ಯಾಂಚಸ್ಗಳನ್ನು ನೀವು ಫಿಲ್ ಮಾಡಬಹುದು. ಓಕೆ, ಆದರೆ ಪ್ರಿಯಾರಿಟಿ ಮ್ಯಾಟರ್ ಆಗುತ್ತೆ. ಸುಮ್ಮನೆ ಕಾಲೇಜಿಗೆ ಹೋಗ್ತೀನಿ ಅಲ್ಲಿ ಸಿಕ್ಕಿರೋ ಯಾವ ಬ್ರ್ಯಾಂಚ್ ಆದರೂ ಓಕೆ ಅಂತ ಅಂದು ಆಮೇಲೆ ಆ ಕಾಲೇಜಲ್ಲಿ ಇಷ್ಟ ಇಲ್ದಿರೋ ಬ್ರ್ಯಾಂಚ್ ಸಿಕ್ತು ಅಂದರೆ ಏನು ಮಾಡ್ತೀರಾ? ಸೊ ಹಾಗಿದ್ರೆ ನೀವೇನು ಮಾಡಬೇಕು, ಅದಕ್ಕೋಸ್ಕರ ಪ್ರಿಯಾರಿಟಿ ವೈಸ್ ಹಾಕಬೇಕು. ಮೊದಲು ನಿಮಗೆ PESಲ್ಲಿ CS ಬೇಕಪ್ಪ ಅಂದರೆ CS ಓಕೆ ಹಾಕಬಹುದು. ಅದಾದಮೇಲೆ ಎರಡನೇ ಪ್ರಿಯಾರಿಟಿ ಫಾರ್ ಎಕ್ಸಾಂಪಲ್ ನೀವು BSc ಅಗ್ರಿಕಲ್ಚರಿಗೆ ಎರಡನೇ ಪ್ರಿಯಾರಿಟಿ ಕೊಡ್ತಿದ್ದೀರಾ ಅಂತ ಇಟ್ಕೊಳ್ಳಿ. ಸೊ ಸೆಕೆಂಡ್ ಕಾಲೇಜಿಗೆ BSc ಅಗ್ರಿಕಲ್ಚರಲ್ಲಿ ಇಷ್ಟ ಇರೋ ಕಾಲೇಜನ್ನು ಹಾಕ್ಬೋದು. ಮೂರನೇ ಪ್ರಿಯಾರಿಟಿಯಲ್ಲಿ ನೀವು ವೆಟರ್ನರಿ ಅಂತ ಇಟ್ಕೊಳ್ಳಿ, ಒಂದು ವೇಳೆ ಫಾರ್ ಎಕ್ಸಾಂಪಲ್ ವೆಟರ್ನರಿ ಹಾಕ್ಬೋದು. ಅದಾದಮೇಲೆ ನಾಲ್ಕನೇ ಪ್ರಿಯಾರಿಟಿಯಲ್ಲಿ ಇಂಜಿನಿಯರಿಂಗ್ ಕಾಲೇಜನ್ನೇ ಹಾಕ್ಬೋದು. ಐದನೇ ಪ್ರಿಯಾರಿಟಿಯಲ್ಲೂ ಇಂಜಿನಿಯರಿಂಗ್ ಹಾಕ್ಬೋದು. ಅಂದರೆ ಪ್ರಿಯಾರಿಟಿ ಸ್ಟಾರ್ಟಿಂಗ್ ಏನು ನೀವು ಒಂದಿಷ್ಟು ಕಾಲೇಜಸ್ಗಳನ್ನು ಹಾಕ್ತಿರಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಪ್ರಭಾವ ಬೀರುತ್ತೆ. ಅದಿಷ್ಟರಲ್ಲಿ ಯಾವುದು ಕೂಡ ನಿಮಗೆ ಕೊಡ್ಲಿಕ್ಕೆ ಬರಲ್ಲ ಅಂದರೆ ಅದು ಸೆಕೆಂಡ್ರಿ. ಅದಾದಮೇಲೆ ನೆಕ್ಸ್ಟ್ ಸೆಟ್ಟಿಗೆ ಹೋಗ್ತಾರೆ ಅವರು. ಓಕೆ, ಸೊ ಅದರ ವಿಷಯ ಏನಪ್ಪ ಅಂದರೆ ನೀವು ಪ್ರಿಯಾರಿಟಿ ನೋಡಿರಿ, ಇದು ತಪ್ಪಿದರೆ ಇದು, ಇದ್ರ ತಪ್ಪಿದರೆ ಇದು, ಈ ಕಾಲೇಜ್ ತಪ್ಪಿದರೆ ಇದು, ಅಂದರೆ ಪ್ರಿಯಾರಿಟಿ ವೈಸ್ ನೀವು ಹಾಕ್ತಾ ಹೋದರೆ ಒಂದೊಂದೇ ಅದರಲ್ಲಿ ಡಿಲೀಟ್ ಆದ್ರೂ ನಿಮಗೆ ಸಿಗುವಂಥ ಕಾಲೇಜ್ ಅಟ್ಲೀಸ್ಟ್ ನೀವು ಸೆಲೆಕ್ಟೆಡ್ ಮಾಡಿರುವಂಥ ಕಾಲೇಜ್ಗಳಲ್ಲಿ ಯಾವುದಾದ್ರೂ ಸಿಗುವಂಥ ಚಾನ್ಸ್ ಇರುತ್ತೆ. ಡಿಲೀಟ್ ಆಗ್ತಾ ಹೋದ್ರೂ ಕಾಲೇಜಸ್ಗಳು ಸ್ಟಾರ್ಟಿಂಗ್ ಎಲ್ಲ ಡಿಲೀಟ್ ಆಯಿತು ಅಂತಲೇ ಇಟ್ಕೊಳ್ಳಿ, ಆದರೆ ಪ್ರಿಯಾರಿಟಿ ವೈಸ್ ನೀವು ತುಂಬಿರೋದ್ರಿಂದ ಆಮೇಲೆ ಬಂದಿರುವಂಥ ಕಾಲೇಜ್ಗಳು ಕೂಡ ನಿಮಗೊಂದು ವೇಳೆ ಇಷ್ಟ ಆಗಿರೋ ಕಾಲೇಜು ನೀವು ಪ್ರಿಯಾರಿಟಿಯಲ್ಲಿ ಸೆಲೆಕ್ಟ್ ಮಾಡಿದ್ದೀರಾ, ತುಂಬಿದ್ದೀರಾ ಅಂತಂದರೆ ಆ ಕಾಲೇಜು ಸಿಗುವಂಥ ಚಾನ್ಸ್ ಇರುತ್ತೆ ಸ್ಟಾರ್ಟಿಂಗ್ ಒಂದಿಷ್ಟು ಡಿಲೀಟ್ ಆದ್ರೂ. ಅರ್ಥ ಆಗ್ತಿದೆಯಲ್ಲ? ಸೊ ಎಷ್ಟು ಕಾಲೇಜಸ್ಗಳನ್ನಾದರೂ ಹಾಕ್ರಿ, ಆದರೆ ಪ್ರಿಯಾರಿಟಿ ವೈಸೇ ಹಾಕ್ರಿ. ಅರ್ಥ ಆಗ್ತಿದೆನಾ? ಅದಕ್ಕೆ ನಾನು ನಿಮಗೆ ಸಾಕಷ್ಟು ಸಲ ಹೇಳ್ತೀನಿ, ಫಸ್ಟ್ ಒಂದಿಷ್ಟು ಕಾಲೇಜಸ್ಗಳು ಟಾಪ್ ಪ್ರಿಯಾರಿಟಿ, ಇದು ಬೇಕೇ ಬೇಕಪ್ಪ, ಅದು ಯಾವುದೇ ಕೋರ್ಸ್ ಆಗಿರ್ಬೋದು, ಇರ್ರೆಸ್ಪೆಕ್ಟಿವ್ ಆಫ್ ಕೋರ್ಸ್ ನೀವು ಹಾಕ್ಕೊಳ್ಳಿ, ಫಸ್ಟ್ ಲಿಸ್ಟಲ್ಲಿ ಅದಿರಬೇಕು. ಇನ್ನು ಎರಡನೇ ಲಿಸ್ಟ್ ಮಾಡಿರಿ. ಓಕೆ, ಎರಡನೇ ಲಿಸ್ಟ್ ಮಾಡಿಟ್ಕೊಳ್ರಿ. ಅದು ಹೇಗೆ ಅಂದರೆ ಇಷ್ಟೋ ಕಾಲೇಜಸ್ಗಳಲ್ಲಿ ಯಾವುದೂ ಸಿಗಲಿಲ್ಲ ಅಂತ ಇಟ್ಕೊಳ್ರಿ, ಈ ಪ್ಲ್ಯಾನ್ ಬಿ ಅಂದರೆ ಎರಡನೇ ಸೆಟ್ ಏನು ಮಾಡ್ತೀರಲ್ಲ ಇದರಲ್ಲಿ ಯಾವುದಾದ್ರೂ ಸಿಕ್ಕಿದ್ರು ಓಕೆ ಅನ್ನುವಂಥ ಕಾಲೇಜಸ್ಗಳನ್ನು ನೆಕ್ಸ್ಟ್ ಪ್ರಿಯಾರಿಟಿಯಲ್ಲಿ ಇಟ್ಕೊಳ್ಳಿ. ಅರ್ಥ ಆಗ್ತಿದೆನಾ? ಮೋಸ್ಟ್ ಆಫ್ ದ ಟೈಮ್ ಇವೆರಡಲ್ಲಿ ಸಿಗುತ್ತೆ, ಇವೆರಡೂ ಸೆಟ್ಗಳಲ್ಲಿ ಯಾವ್ದು ಹಾಕಿರ್ತೀರೋ ಅದು ಸಿಗುತ್ತೆ. ಕೆಲವೊಮ್ಮೆ ಹೇಳಲಿಕ್ಕಾಗಲ್ಲ, ಎರಡರಲ್ಲೂ ಕೂಡ ಸೆಲೆಕ್ಟ್ ಮಾಡಿ, ಅಂದರೆ ಫಸ್ಟ್ ಪ್ರಿಯಾರಿಟಿ ಸೆಕೆಂಡ್ ಪ್ರಿಯಾರಿಟಿ ಎರಡರಲ್ಲೂ ಸಿಕ್ಕಿಲ್ಲ ಅಂದರೆ ಬ್ಯಾಕಪ್ ಆಪ್ಷನ್ ಆಗಿ ಒಂದಿಷ್ಟು ಕಾಲೇಜಸ್ಗಳು ಓಕೆ ಇವು ಯಾವುದೂ ಇಲ್ಲ ಅಂದರೂ ಪರವಾಗಿಲ್ಲ, ಅತ್ಲಾಗೆ ಈ ಕಾಲೇಜ್ ಆದರೂ ಓಕೆ, ಇದಕ್ಕಾದರೂ ನಾನು ಹೋಗಬಲ್ಲೆ ಅನ್ನುವಂಥ ಕಾಲೇಜನ್ನು ಥರ್ಡ್ ಪ್ರಿಯಾರಿಟಿಯಲ್ಲಿ ಹಾಕ್ಕೊಳ್ಳಿ. ಸುಮ್ಮನೆ ಏನೋ ಕಂಡ್ಕೊಂಡಿದ್ದನ್ನು ಹಾಕಬೇಡಿ. ಅರ್ಥ ಆಗ್ತಿದೆನಾ? ಆ್ಯಂಡ್ ನಾನು ಆವಾಗಲೇ ಹೇಳ್ದ ಹಾಗೆ ಒಂದೇ ಕಾಲೇಜಲ್ಲಿ ಎಷ್ಟು ಬ್ರ್ಯಾಂಚಸ್ಗಳನ್ನಾದರೂ ಹಾಕಬಹುದು. ಹಾಗೆ ಪ್ರಿಯಾರಿಟಿ ಹಾಕಬೇಕಾದ್ರೆ ನೀವು ಇಂಜಿನಿಯರಿಂಗನ್ನೇ ಫಸ್ಟ್ ಹಾಕಿ ಆಮೇಲೆ BSc ಅಗ್ರಿಕಲ್ಚರನ್ನೇ ಹಾಕಿ ಹಾಗೇನಿಲ್ಲ. ಫಸ್ಟು ಇಂಜಿನಿಯರಿಂಗ್, ಆಮೇಲೆ BSc ಅಗ್ರಿಕಲ್ಚರ್, ಆಮೇಲೆ ವೆಟರ್ನರಿ, ಆಮೇಲೆ ಇಂಜಿನಿಯರಿಂಗ್, ಮತ್ತೊಮ್ಮೆ ಇಂಜಿನಿಯರಿಂಗ್, ಆಮೇಲೆ BSc ಅಗ್ರಿಕಲ್ಚರ್, ಈ ರೀತಿ ನೀವು ಹೇಗೆ ಬೇಕೋ ಹಾಗೆ ಪ್ರಿಯಾರಿಟಿಯನ್ನು ತಗೋಬಹುದು. ಇದು ನಿಮಗೆ ಬಿಟ್ಟಿದ್ದು. ಅರ್ಥ ಆಗ್ತಿದೆನಾ? ಹಾಗೆ ಕಾಲೇಜಸ್ಗಳನ್ನು ಲಿಸ್ಟ್ ಮಾಡೋದು ಅದು ಕೂಡ ಅನ್ಲಿಮಿಟ್ ಆಗಿರುತ್ತೆ. ಓಕೆ, ಆದರೆ ಇಲ್ಲಿ ನಿಮಗೆ ಇನ್ನೊಂದು ಜವಾಬ್ದಾರಿ ಏನಪ್ಪ ಅಂತಂದರೆ ಕಾಲೇಜ್ಗಳನ್ನು ನೀವು ಈ ಟೈಮಲ್ಲಿ ಸರ್ಚ್ ಮಾಡಿಟ್ಕೊಳ್ಳಿ. ಅಂದರೆ ಆ ಕಾಲೇಜಲ್ಲಿ ಬ್ರ್ಯಾಂಚ್ ಪರ್ಟಿಕ್ಯುಲರ್ ನೀವು ಸೆಲೆಕ್ಟ್ ಮಾಡ್ತಿರೋವಂಥ ಬ್ರ್ಯಾಂಚ್ ಆ ಕಾಲೇಜಲ್ಲಿ ಹೇಗಿದೆ, ಅದಕ್ಕೆ ತಕ್ಕನಾಗಿರುವಂಥ ಪ್ಲೇಸ್ಮೆಂಟ್ ಹೇಗಿದೆ, ಓಕೆ, ಫೀಸ್ ಸ್ಟ್ರಕ್ಚರ್ ಆಗಿರಬಹುದು, ಅಲ್ಲಿ ಯಾವ ರೀತಿ ಹೇಳ್ಕೊಡ್ತಾರೆ, ಪ್ರತಿಯೊಂದು ನೀವು ಅದರ ಬಗ್ಗೆ ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳುವಂಥ ಪ್ರಯತ್ನನ ಮಾಡಿ. ಓಕೆ, ಅದಾದಮೇಲೆ ಆ ಬ್ರ್ಯಾಂಚ್ ಆ ಕಾಲೇಜಿಗೆ ಹೊಂದ್ಕೊಳ್ಳೋ ರೀತಿ ಇದೆ, ಚೆನ್ನಾಗಿದೆ, ರಿವ್ಯೂಸ್ ಎಲ್ಲ ಚೆನ್ನಾಗಿದೆ ಅಂತಂದರೆ ಖಂಡಿತ ನೀವು ಅದನ್ನು ಏನು ಮಾಡಬಹುದು, ಪ್ರಿಯಾರಿಟಿಯಲ್ಲಿ ಇಟ್ಕೋಬಹುದು. ಅರ್ಥ ಆಗ್ತಿದೆಯಲ್ಲ? ಸೊ ಪ್ರತಿ ವರ್ಷ ಏನಾಗುತ್ತೆ ಅಂದರೆ ಮಕ್ಕಳೇ,
ಒಳ್ಳೊಳ್ಳೆ ರ್ಯಾಂಕ್ ಬಂದಿರೋವಂಥ ಮಕ್ಕಳು ಯಾವುದೋ ಕಾಲೇಜ್ ಹಾಕಿದರೆ ಆಯಿತು ಬಿಡು, ಅಥವಾ ಯಾರೋ ರಿಲೇಟಿವ್ಸೋ ಫ್ರೆಂಡ್ಸೋ ಮಾಡಿಟ್ಟಿರೋ ಲಿಸ್ಟನ್ನ ತೊಗೊಂಡು ಹಾಕೋದು, ಇಂಥವೆಲ್ಲ ಮಾಡಬೇಡ್ರಿ. ಇದು ನಿಮ್ಮ ಫ್ಯೂಚರ್. ನೀವು ಈಗ ಓದ್ಲಿಕ್ಕೆ ಹೋಗ್ತಿರೋದು ಬೇರೆಯವರ ನೀವೇ ತಾನೇ. ಓದಿದ ಮೇಲೆ ಕೆಲಸ ಸಿಗೋದು ಅಥವಾ ಫ್ಯೂಚರಲ್ಲಿ ಕೆರೀರನ್ನು ನಿಮಗೋಸ್ಕರ ನೀವು ಮಾಡ್ಕೊಳ್ತಿರೋದು ಅಥವಾ ಬೇರೆಯವರಿಗೋಸ್ಕರನೇ? ಇಲ್ಲ ತಾನೇ, ನಿಮಗೆ ತಾನೇ. ಸೊ ನೀವೇ ಓದ್ತೀರಾ, ನಿಮಗೆ ಕೆಲಸ ಸಿಗುತ್ತೆ, ನೀವೇ ದುಡಿಯೋದು, ಕರೆಕ್ಟ್ ತಾನೇ? ಹಾಗಿದ್ರೆ ನಿಮಗೋಸ್ಕರ ಇಷ್ಟು ಮಾಡ್ಕೊಳ್ಳಲ್ವಾ? ಮಾಡ್ಕೋಬೇಕು. ಓಕೆ, ಸೊ ಈ ಟೈಮನ್ನು ದಯವಿಟ್ಟು ನೆಗ್ಲೆಕ್ಟ್ ಮಾಡ್ದೇ ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳಿ. ಆಲ್ ರೈಟ್. ಸೊ ಯಾರೋ ಏನೋ ಲಿಸ್ಟ್ ಮಾಡಿದರು, ಫ್ರೆಂಡ್ಸು ರಿಲೇಟಿವ್ಸು ಅವರು ಇವರು, ನೀನು ಒಂದಿಷ್ಟು ಲಿಸ್ಟ್ ಮಾಡಿಬಿಡು ಅದನ್ನೇ ಹಾಕ್ತೀನಿ, ಇಲ್ಲ, ನೀವೇ ಮಾಡಿ ಕೂತ್ಕೊಂಡು. ಅರ್ಥ ಆಗ್ತಿದೆ ಅಲ್ಲ? ಸೊ ಸರ್ಚ್ ಮಾಡಿ ಅದ್ರ ಬಗ್ಗೆ ಜೆನ್ಯೂನ್ ಆಗಿ ಇಂಟ್ರೆಸ್ಟ್ ತೋರಿಸಿ ಆಮೇಲೆ ಪೇಚಾಡಬಾರ್ದು. ಇಷ್ಟ ಇದ್ದಿದ್ದಿಲ್ಲ ಈ ಕೋರ್ಸು, ಈ ಕಾಲೇಜ್ ಇಷ್ಟ ಇದ್ದಿದ್ದಿಲ್ಲ, ನಾನು ಹೋಗಬೇಕೀಗ ಅನ್ನುವಂಥ ಪರಿಸ್ಥಿತಿ ಬರಬಾರ್ದು. ಓಕೆ, ಸೊ ಹಾಗಿದ್ರೆ ಇವಾಗಲೇ ನೀವು ಅದಕ್ಕೆ ಸರಿಯಾದ ಪ್ರಯತ್ನನ ಮಾಡಬೇಕು. ಆಲ್ ರೈಟ್. ಸೊ ಎಲ್ರಿಗೂ ಇದ್ರ ಮಹತ್ವ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೊಂದು ವಿಷಯ ಮಾತಾಡೋದಕ್ಕೆ ಬರ್ತೀನಿ, ಅಥವಾ ಏನಾದರೂ ಅಪ್ಡೇಟ್ ಇದ್ದರೆ ಖಂಡಿತ ತೊಗೊಂಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿ ಒನ್, ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಧನ್ಯವಾದಗಳು.